ಅಬುದಾಬಿಯ ಅದ್ದೂರಿ ಹಾಲ್ನಲ್ಲಿ ಗಾವೆಲ್ ಜೋರಾಗಿ ಬಿದ್ದ ಸದ್ದು ಇಡೀ ಸಭಾಂಗಣದಲ್ಲಿ ಪ್ರತಿಧ್ವನಿಸಿತು. ಡಿಸೆಂಬರ್ 16, 2025ರ ಒಂದೇ ಒಂದು ನಿರ್ಣಾಯಕ ಕ್ಷಣದಲ್ಲಿ ಇಡೀ ಕ್ರಿಕೆಟ್ ಜಗತ್ತೇ ಒಟ್ಟಾಗಿ ನಿಬ್ಬೆರಗಾಯಿತು. ತಮ್ಮ ಚಾಣಾಕ್ಷ, ಕೆಲವೊಮ್ಮೆ ಅಷ್ಟೊಂದು ಸದ್ದು ಮಾಡದೇ ಇರೋ ಹರಾಜು ತಂತ್ರಗಳಿಗೆ ಹೆಸರುವಾಸಿಯಾದ ಚೆನ್ನೈ ಸೂಪರ್ ಕಿಂಗ್ಸ್ ಇದೀಗ ಹಿಂದೆಂದೂ ಕಂಡರಿಯದ ಹೆಜ್ಜೆಯನ್ನಿಟ್ಟಿತ್ತು. ದೇಶೀಯ ಕ್ರಿಕೆಟ್ ವಲಯದ ಹೊರಗಿನವರಿಗೆ ಅಷ್ಟೊಂದು ಪರಿಚಯ ಇಲ್ಲದಿದ್ದ ಕಾರ್ತಿಕ್ ಶರ್ಮಾ ಅನ್ನೋ ಒಬ್ಬ ಆಟಗಾರನಿಗಾಗಿ ಬರೋಬ್ಬರಿ ಮಧ್ಯಾಹ್ನ 2:20 ಕೋಟಿ ರೂಪಾಯಿಗಳನ್ನ ಸುರಿಯಿತು. ರಾಜಸ್ಥಾನದ 19 ವರ್ಷದ ಈ ವಿಕೆಟ್ ಕೀಪರ್ ಬ್ಯಾಟರ್ ಇನ್ನೂ ಅನ್ಕ್ಯಾಬ್ ಆದರೂ ಈಗ IPL 2026 ಮಿನಿ ಹರಾಜಿನಲ್ಲಿ ಅತಿ ದುಬಾರಿ ಆಟಗಾರರಲ್ಲಿ ಒಬ್ಬನಾಗಿದ್ದಾನೆ. ಇದು ಬರೀ ಒಂದು ಖರೀದಿ ಅಷ್ಟೇ ಆಗಿರಲಿಲ್ಲ, ಇದೊಂದು ಸ್ಟೇಟ್ಮೆಂಟ್ ಆಗಿತ್ತು. ಯುವ ಶಕ್ತಿ, ಅವರ ಪವರ್ ಮತ್ತು ಭವಿಷ್ಯದ ಮೇಲೆ ಇಟ್ಟ ಒಂದು ದಿಟ್ಟ ಹಾಗೂ ಸಾಹಸಮಯ ಪಣ ಇದಾಗಿತ್ತು. ಅದರಲ್ಲೂ MS ಧೋನಿ ಅವರದ್ದು ಬಹುಶಃ ಕೊನೆಯ ಸೀಸನ್ ಆಗಬಹುದು ಅನ್ನೋ ಮಾತುಗಳು ಜೋರಾಗಿ ಕೇಳಿಬರುತ್ತಿರುವಾಗಂತೂ ಈ ನಡೆ ಇನ್ನೂ ಮುಖ್ಯವಾಗುತ್ತೆ. ಇಷ್ಟಕ್ಕೂ CSK ಈ ಯುವಕನಲ್ಲಿ ಅಂತಹದ್ದೇನನ್ನ ಕಂಡಿತ್ತು ಇಷ್ಟೊಂದು ದೊಡ್ಡ ಮೊತ್ತವನ್ನು ಸುರಿಯಲು? ಹಾಗಾದ್ರೆ ಯೆಲ್ಲೋ ಆರ್ಮಿ ಭವಿಷ್ಯಕ್ಕೆ ಇದು ಏನು ಅರ್ಥ ಕೊಡುತ್ತೆ? ಈಗ ತಾನೇ ಕೋಟಿಗಟ್ಟಲೆ ಸಂಚಲನ ಸೃಷ್ಟಿಸಿರೋ ಕಾರ್ತಿಕ್ ಶರ್ಮಾ, ಈ ಯುವ ಪ್ರತಿಭೆ ಯಾರು? ರಾಜಸ್ಥಾನದ ಭರತ್ಪುರ್ ಮೂಲದ ಶರ್ಮಾ ಸಾಮಾನ್ಯ ಪ್ರತಿಭೆಯಲ್ಲ. ಬೌಂಡರಿಗಳನ್ನ ಸುಲಭವಾಗಿ ಬಾರಿಸುವ ಸಾಮರ್ಥ್ಯವಿರುವ ಬಲಗೈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇವರು. ಅವರ ದೇಶೀಯ ಕ್ರಿಕೆಟ್ ಸಾಧನೆಗಳು ಅದ್ಭುತವಾಗಿವೆ ಅಂತಾನೆ ಹೇಳಬಹುದು. ಕಳೆದ ತಿಂಗಳಷ್ಟೇ ಅಂದ್ರೆ ನವೆಂಬರ್ 17, 2025ರಂದು ರಣಜಿ ಟ್ರೋಫಿಯಲ್ಲಿ ಡೆಲ್ಲಿ ವಿರುದ್ಧ ಕೇವಲ 139 ಬಾಲ್ಗಳಲ್ಲಿ ಭರ್ಜರಿ 100 ರನ್ ಬಾರಿಸಿದ್ದಾರೆ. ಅದರಲ್ಲಿ 7 ಭಾರಿ ಸಿಕ್ಸರ್ಗಳೂ ಇತ್ತು, ಜೊತೆಗೆ 212 ರನ್ಗಳ ಅಜೇಯ ಜೊತೆಯಾಟವನ್ನು ಆಡಿದ್ದರು. ಅದಕ್ಕೂ ಮುನ್ನ ಮುಂಬೈ ವಿರುದ್ಧ ಇನ್ನೊಂದು ಶತಕ ಬಾರಿಸಿ ತಮ್ಮ ಆಗಮನದ ಸುಳಿವು ಕೊಟ್ಟಿದ್ದರು. 192 ಬಾಲ್ಗಳಲ್ಲಿ 139 ರನ್ ಗಳಿಸಿದ್ದರು. ಅದರಲ್ಲಿ 13 ಬೌಂಡರಿ ಮತ್ತು 3 ಸಿಕ್ಸರ್ಗಳಿದ್ದವು. T20ಯಲ್ಲಿನ ಅವರ ಅಂಕಿಅಂಶಗಳು ಕೂಡ ಅಷ್ಟೇ ಪ್ರಭಾವಶಾಲಿ. ಕೇವಲ 6 ಇನ್ನಿಂಗ್ಸ್ಗಳಲ್ಲಿ 201 ರನ್ ಗಳಿಸಿ 33.50 ಸರಾಸರಿ ಮತ್ತು 164.75ರ ಅದ್ಭುತ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಇದರಲ್ಲಿ 17 ಸಿಕ್ಸರ್ಗಳು ಸೇರಿವೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ 26 ಸಿಕ್ಸರ್ಗಳೊಂದಿಗೆ ರನ್ ಗಳಿಕೆಯಲ್ಲಿ ಮುಂದಿದ್ದರು. 445 ರನ್ಗಳನ್ನು ಕಲೆ ಹಾಕಿ ಅದರಲ್ಲೂ ಲಿಸ್ಟ್ ಎ ಪದಾರ್ಪಣೆಯ ಪಂದ್ಯದಲ್ಲೇ ಕೇವಲ 90 ಬಾಲ್ಗಳಲ್ಲಿ ಭರ್ಜರಿ 113 ರನ್ ಬಾರಿಸಿದ್ದರು. ಇವು ಕೇವಲ ಅಂಕಿಅಂಶಗಳಲ್ಲ, ಇವರು ದೊಡ್ಡ ಮಟ್ಟದ ಕ್ರಿಕೆಟ್ ಆಡಲು ಹುಟ್ಟಿದವರು ಅನ್ನೋದಕ್ಕೆ ಸಾಕ್ಷಿ. ಸಿಕ್ಸರ್ ಮಷೀನ್ ಅಂತಾನೆ ಜನ ಇವರನ್ನ ಕರೀತಾರೆ. ಅವರಲ್ಲಿರುವ ಆ ಪವರ್, ವಿಕೆಟ್ ಕೀಪಿಂಗ್ ಸಾಮರ್ಥ್ಯ ಇವರನ್ನ ಯಾವ ತಂಡವೂ ಬಿಟ್ಟುಕೊಡೋಕೆ ಸಾಧ್ಯವಿಲ್ಲದ ಆಟಗಾರನನ್ನಾಗಿ ಮಾಡಿದೆ. IPL ಹರಾಜು ಅಂದ್ರೇನೆ ಅದು ಒಂದು ಕನಸುಗಳ ಲೋಕ, ದೊಡ್ಡ ಡ್ರಾಮಾ. ಆದ್ರೆ ಈ ಸಲ ಕಾರ್ತಿಕ್ ಶರ್ಮಾ ಎಲ್ಲರ ಗಮನ ಸೆಳೆದ್ರು. ಈ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಾಗಿ ನಡೆದ ಬಿಡ್ಡಿಂಗ್ ವಾರ್ ಸಖತ್ ಫಿಯರ್ಸ್ ಆಗಿತ್ತು. ಇದು ಭಾರತದ ಆಲ್ರೌಂಡ್ ಪ್ರತಿಭೆಗಳಿಗೆ, ಅದರಲ್ಲೂ ವಿಕೆಟ್ ಹಿಂದೆಯೂ ನಿಂತು ಬ್ಯಾಟಿಂಗ್ನಲ್ಲೂ ಅಬ್ಬರಿಸುವ ಆಟಗಾರರಿಗೆ ಎಷ್ಟೊಂದು ಬೇಡಿಕೆ ಇದೆ ಅನ್ನೋದನ್ನ ತೋರಿಸ್ತು. ಇದೇ ವೇಳೆ ಬೇರೆ ಫ್ರಾಂಚೈಸಿಗಳು ದೊಡ್ಡ ಮಟ್ಟದ ಹೂಡಿಕೆ ಮಾಡಿದ್ವು. ಕೋಲ್ಕತ್ತಾ ನೈಟ್ ರೈಡರ್ಸ್ ಕ್ಯಾಮರೂನ್ ಗ್ರೀನ್ನನ್ನ ಬರೋಬ್ಬರಿ 25.20 ಕೋಟಿಗೆ, ಹಾಗೆ ಮತೀಶಾ ಪತಿರಾನನನ್ನ 18 ಕೋಟಿಗೆ ಖರೀದಿಸಿದ್ರು. ಆದ್ರೆ CSK ಮಾತ್ರ ಶರ್ಮಾ ಬೆನ್ನತ್ತಿ ಬಿಡದೆ ಪ್ರಯತ್ನಿಸಿತು. ಅವರಿಗೆ ಕಾರ್ತಿಕ್ ಶರ್ಮಾ ಅಂದ್ರೆ ಬರೀ ಒಬ್ಬ ಆಟಗಾರನಾಗಿ ಕಾಣಲಿಲ್ಲ, ಭವಿಷ್ಯದ ಒಂದು ದೊಡ್ಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿ ಕಂಡರು. ಹೀಗಾಗಿ ಹೇಗಾದ್ರೂ ಮಾಡಿ ಅವನನ್ನ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಯಾರನ್ನಾದ್ರೂ ಓವರ್ ಬಿಡ್ ಮಾಡೋಕೆ ಸಿದ್ಧ ಇದ್ರು. ಶರ್ಮಾ ಪ್ರೈಸ್ ಟ್ಯಾಗ್ ಮೇಲೆ ಏರುತ್ತಿದ್ದಂತೆ ಅಬುದಾಬಿಯಲ್ಲಿನ ವಾತಾವರಣ ನಿಜಕ್ಕೂ ರಣರೋಚಕವಾಗಿತ್ತು. ಕೊನೆಗೆ ಆ ಬೆಲೆ ಎಷ್ಟು ಏರಿತು ಅಂದ್ರೆ ದೊಡ್ಡ ಕ್ರಿಕೆಟ್ ವಿಶ್ಲೇಷಕರು ಸಹ ಒಂದು ಕ್ಷಣ ಶಾಕ್ ಆದ್ರು. ಇದು ಬರೀ ಒಂದು ಜಾಗ ತುಂಬಿಸೋ ವಿಷಯ ಆಗಿರಲಿಲ್ಲ, ಇದು ಒಂದು ಜನರೇಷನಲ್ ಟ್ಯಾಲೆಂಟ್, ಭವಿಷ್ಯದ ಒಬ್ಬ ದೊಡ್ಡ ಆಟಗಾರನನ್ನು ತನ್ನದಾಗಿಸಿಕೊಳ್ಳೋ ಪ್ರಯತ್ನ. ಕ್ರಿಕೆಟ್ ವಲಯದಲ್ಲಿ ಯಾರ ಸಾಮರ್ಥ್ಯದ ಬಗ್ಗೆ ಗುಸುಗುಸು ಮಾತುಗಳು ಓಡಾಡ್ತಿದ್ವು. ಆ ಹೈಪ್ ನಡುವೆ RCB ಮೆಂಟರ್ ದಿನೇಶ್ ಕಾರ್ತಿಕ್ ಕೂಡ ಇವರಿಗೆ ಮೆಸೇಜ್ ಮಾಡಿದ್ರು ಅಂದ್ರೆ ಶರ್ಮಾ ಟ್ಯಾಲೆಂಟ್ ಎಂಥದ್ದು ಅಂತ ಊಹಿಸಿ. CSK ತಮ್ಮ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳಿತ್ತು, ನಾವು ನಾಳೆಗಾಗಿ ಅಂದ್ರೆ ಭವಿಷ್ಯಕ್ಕಾಗಿ ತಂಡವನ್ನ ಕಟ್ಟುತ್ತಿದ್ದೇವೆ ಅಂತ. CSK 14.20 ಕೋಟಿ ಖರ್ಚು ಮಾಡಿ ಕಾರ್ತಿಕ್ ಶರ್ಮಾನ ಖರೀದಿ ಮಾಡಿರುವುದು ಬರೀ ಒಬ್ಬ ಆಟಗಾರನ್ನ ತಂಡಕ್ಕೆ ಸೇರಿಸಿಕೊಂಡಿದ್ದಲ್ಲ, ಇದು ಅವರ ಮುಂದಿನ ದೊಡ್ಡ ಯೋಜನೆ. ಲೆಜೆಂಡರಿ MS ಧೋನಿ ನಂತರ ತಂಡದ ಭವಿಷ್ಯ ಹೇಗಿರಬೇಕು ಅನ್ನೋದಕ್ಕೆ ಸಿಗ್ನಲ್. 44 ವರ್ಷದ ಧೋನಿ ಬಹುಶಃ 2026ರ IPL ತಮ್ಮ ಕೊನೆಯ ಸೀಸನ್ ಆಗಬಹುದು. ಹೀಗಾಗಿ ಫ್ರಾಂಚೈಸಿಗೆ ಮುಂದಿನ ಪೀಳಿಗೆಗೆ ಒಬ್ಬ ಪ್ರಮುಖ ಆಧಾರ ಬೇಕಿದೆ. ಅದರಲ್ಲೂ ಇನ್ನಿಂಗ್ಸ್ ಕಟ್ಟಿ ನಿಲ್ಲಿಸಿ ಕೊನೆಗೆ ಸ್ಫೋಟಕ ಆಟ ಆಡೋ ವಿಕೆಟ್ ಕೀಪರ್ ಬ್ಯಾಟರ್ ಅಗತ್ಯ ಇದೆ. ಶರ್ಮಾ ತಮ್ಮ ವಯಸ್ಸು, ಪ್ರತಿಭೆ ಮತ್ತೆ ಟೆಂಪರಮೆಂಟ್ನಿಂದ ಈ ರೋಲ್ಗೆ ಪರ್ಫೆಕ್ಟ್ ಆಗಿ ಹೊಂದ್ಕೋತಾರೆ. ಕ್ರಿಕೆಟ್ ಲೋಕದ ದಿಗ್ಗಜ ನಾಯಕರಲ್ಲಿ ಒಬ್ಬರ ಜಾಗಕ್ಕೆ ಅಥವಾ ಕನಿಷ್ಠ ಅವರ ತಂಡಕ್ಕಾದ್ರೂ ಬರೋ 19 ವರ್ಷದ ಈ ಹುಡುಗನ ಮೇಲೆ ಪ್ರೆಷರ್ ತುಂಬಾನೇ ಇರುತ್ತೆ. ಆದ್ರೆ ಕಸ್ಗೆ ಯುವ ಪ್ರತಿಭೆಗಳನ್ನ ಬೆಳೆಸೋ ದೊಡ್ಡ ಇತಿಹಾಸ ಇದೆ. ಹಾಗಾಗಿ ಶರ್ಮಾ ಮೇಲಿನ ಅವರ ನಂಬಿಕೆ ದಾಖಲೆಯ ಬಿಡ್ನಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ನಡೆ ಶರ್ಮಾನ ಒಬ್ಬ ಲಾಂಗ್ ಟರ್ಮ್ ನಾಯಕನನ್ನಾಗಿ ಪ್ರೊಜೆಕ್ಟ್ ಮಾಡುತ್ತೆ. ಯಾರ ಸುತ್ತ ಯೆಲ್ಲೋ ಆರ್ಮಿಯ ಮುಂದಿನ ಪೀಳಿಗೆಯನ್ನ ಕಟ್ಟಬಹುದು. ಇದು ಒಂದು ಬೋಲ್ಡ್ ಗ್ಯಾಂಬಲ್ ಅನ್ನಿಸಬಹುದು, ಆದ್ರೆ ಕಸ ತತ್ವ ಇದೆಯಲ್ವಾ? ದೊಡ್ಡ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಬೆಂಬಲ ಕೊಟ್ಟು
ಧೋನಿ ಆಟ ನಿಲ್ಲಿಸಿದ ಮೇಲೂ ಅವರ ಲೆಗಸಿ ಮುಂದುವರಿಯೋ ಹಾಗೆ ಮಾಡುವುದು. ಇದು ಅದಕ್ಕೊಂದು ಉದಾಹರಣೆ. ಕಾರ್ತಿಕ್ ಶರ್ಮಾ ಅವರ ದಿಢೀರ್ ಬೆಳವಣಿಗೆ, ದಾಖಲೆ ಬ್ರೇಕ್ ಮಾಡಿದ ಐಪಿಎಲ್ ಒಪ್ಪಂದ, ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಇದು ಕೇವಲ ವೈಯಕ್ತಿಕ ಗೆಲುವಷ್ಟೇ ಅಲ್ಲ, ರಾಜಸ್ಥಾನದ ಸ್ಥಳೀಯ ಪ್ರತಿಭೆಗಳಿಗೆ ಇದೊಂದು ದೊಡ್ಡ ಕ್ಷಣ. ಭರತ್ಪುರದಿಂದ ಬಂದ ಒಬ್ಬ ಯುವ ಆಟಗಾರನನ್ನು ರಾಷ್ಟ್ರೀಯ ಸ್ಟಾರ್ಡಮ್ಗೆ ಕೊಂಡೊಯ್ದಿದೆ. ಇದರ ಪರಿಣಾಮ ಈಗಾಗಲೇ ಕಾಣ್ತಾ ಇದೆ. ಸಿಎಸ್ಕೆ 2026 ತಂಡದ ಬಗ್ಗೆ ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗಿದೆ. ಯಾವೆಲ್ಲ ಆಟಗಾರರು ಸಿಎಸ್ಕೆ ತಂಡಕ್ಕೆ ಬರಬಹುದು, ಅವರ ಬೆಲೆ ಎಷ್ಟಿರಬಹುದು ಅಂತ ಹುಡುಕಾಟ ಶುರುವಾಗಿದೆ. ಇನ್ನೂ ವಿಶಾಲವಾಗಿ ನೋಡುವುದಾದ್ರೆ ಈ ಹರಾಜು ಐಪಿಎಲ್ನಲ್ಲಿ ಬದಲಾಗುತ್ತಿರುವ ಒಂದು ಹೊಸ ಟ್ರೆಂಡ್ ತೋರಿಸ್ತಿದೆ. ಕೆಲವು ಅನುಭವಿ ಸ್ಟಾರ್ಗಳನ್ನೂ ಮೀರಿ ಯುವ ಅನ್ಕ್ಯಾಪ್ ಭಾರತೀಯ ಪವರ್ ಹಿಟ್ಟರ್ಗಳ ಕಡೆಗೆ ತಂಡಗಳ ಒಲವು ಹೆಚ್ಚಾಗ್ತಿದೆ. ರವಿಚಂದ್ರನ್ ಅಶ್ವಿನ್ ಅವರು ಹಿಂದೆ ಹೇಳಿದ ಅನ್ಕ್ಯಾಪ್ ಕೋಟ್ಯಾಧಿಪತಿಗಳ ಬಗ್ಗೆ ಮಾತುಗಳು ಈಗ ಎಂದಿಗಿಂತಲೂ ಹೆಚ್ಚು ಸತ್ಯ ಅನ್ನಿಸ್ತಿವೆ. ಈ ಟ್ರೆಂಡ್ ಮುಂದಿನ ಹರಾಜುಗಳಲ್ಲಿ ತಂಡಗಳ ತಂತ್ರಗಳನ್ನು ಖಂಡಿತವಾಗ್ಲೂ ಪ್ರಭಾವಿಸುತ್ತೆ. ಅಷ್ಟೇ ಅಲ್ಲ, ಅಂಡರ್ 19 ವಿಶ್ವಕಪ್ನಂತಹ ಟೂರ್ನಿಗಳಿಗೆ ಇನ್ನಷ್ಟು ಆಸಕ್ತಿ ಮತ್ತು ಸ್ಕೌಟಿಂಗ್ ಅನ್ನು ಹೆಚ್ಚಿಸಲಿದೆ. ಕಾರ್ತಿಕ್ ಶರ್ಮಾ ಪಾಲಿಗೆ ಈ ಜರ್ನಿ ಈಗಷ್ಟೇ ಶುರುವಾಗಿದೆ. ಈಗ ಎಲ್ಲರ ಕಣ್ಣು ಅವರ ಮೇಲಿದೆ. ಈ 19 ವರ್ಷದ ಪ್ರತಿಭಾವಂತ ಆಟಗಾರ ಅಪಾರ ನಿರೀಕ್ಷೆಗಳನ್ನು ಪೂರೈಸಿ ಭಾರತೀಯ ಕ್ರಿಕೆಟ್ನಲ್ಲಿ ಮುಂದಿನ ದೊಡ್ಡ ಹೆಸರಾಗ್ತಾರಾ ಅಂತ ಕ್ರಿಕೆಟ್ ಲೋಕ ಉಸಿರು ಬಿಗಿ ಹಿಡಿದು ಕಾಯ್ತಿದೆ.